ಮುರಿದು ಬಿದ್ದ ವಿದ್ಯುತ್ ಸರ್ವಿಸ್ ಕಂಬಗಳು, ತಪ್ಪಿದ ನೂರಾರು ಬಡಪಾಯಿಗಳ ಜೀವ. ವಿಂಡ್ ಪವರ್ ಭಾರೀ ವಾಹನದಿಂದ ವಾರ್ಡ್ ನಂಬರ್ 11 ಡಾಕ್ಟರ್ ಜಗಜ್ಜೀವನ್ ರಾಮ್ ರವರ ಓಣಿಯಲ್ಲಿ ತಪ್ಪಿದ ಭಾರೀ ಅನಾಹುತ. ಎಂಆರ್ ರಸ್ತೆಯಲ್ಲಿ ಭಾರೀ ಗಾತ್ರದ ವಾಹನ ಓಡಾಡಲು ಯಾವುದೇ ಪರ್ಮಿಷನ್ ಇಲ್ಲ. ಈ ಕಂಪನಿಯವರು ರಾತ್ರೋರಾತ್ರಿ ಕಾನೂನು ಬಾಹಿರ ಓಡಾಟ ಮಾಡುತ್ತಾರೆ. ಇದರಿಂದ ಸುಧಾರಿತ ರಸ್ತೆಗಳು ಹಾಳಾಗುತ್ತವೆ ಮತ್ತು ಇಂತಹ ಘಟನೆಗಳು ನಡೆಯಲು ಕಾರಣವಾಗುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಇವರ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ನಡೆಯುತ್ತವೆ ಎನ್ನುವುದು ಸಾರ್ವಜನಿಕರ ಆರೋಪ. ಯಲಬುರ್ಗಾ ಪಟ್ಟಣದಿಂದ ಮುಧೋಳಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಬರುವ ಡಾಕ್ಟರ್ ಜಗಜ್ಜೀವನ್ ರಾಮ್ ಅವರ ಓಣಿ ವಾರ್ಡ್ ನಂಬರ್ 11ರಲ್ಲಿ ನಡೆದ ಘಟನೆಯಿಂದ ತಪ್ಪಿದ ಭಾರೀ ಅನಾಹುತ. ಈ ಘಟನೆಗೆ ಕಾರಣ ವಿಂಡ್ ಪವರ್ ಲಿಫ್ಟ್ ಮೆಷಿನ್ ಭಾರೀ ಗಾತ್ರದ ವಾಹನ ಹೋಗುತ್ತಿರುವಾಗ ವಿದ್ಯುತ್ ಸರ್ವಿಸ್ ಕೇಬಲ್ಗೆ ಟಚ್ ಆಗಿ ಕೇಬಲ್ ಜಗ್ಗಿದ ಪರಿಣಾಮ ವಾರ್ಡ್ನ 4-5 ಕಂಬಗಳು ಮುರಿದು ಬಿದ್ದಿವೆ. ವಾರ್ಡ್ನ ಜನ ಬೇಸಿಗೆ ಇರುವುದರಿಂದ ಹೊರಗಡೆ ಮಲಗಿದ್ದಾರೆ. ರಾತ್ರಿ 1 ಸುಮಾರಿನಲ್ಲಿ ಈ ಘಟನೆ ನಡೆದಿದೆ ಎಂದು ನಮ್ಮ ವಾಹಿನಿಯೊಂದಿಗೆ ಘಟನೆ ನಡೆದ ವಾರ್ಡ್ ಜನರು ಮಾತನಾಡಿ, ನಾವು ಬದುಕಿ ಉಳಿದಿರುವುದೇ ಹೆಚ್ಚು. ಸರ್ವಿಸ್ ಕೇಬಲ್ ಕೋಟಿಂಗ್ ಇರುವುದರಿಂದ ನಮ್ಮ ಓಣಿ ಜನ ಬದುಕಿ ಉಳಿದಿದ್ದಾರೆ. ಇದುವರೆಗೂ ಮುರಿದು ಬಿದ್ದ ಕಂಬ ತೆರವು ಮಾಡಲು ಯಾರೂ ಬಂದಿಲ್ಲ. ನಮ್ಮ ಮನೆಯ ಫ್ರಿಡ್ಜು, ಟಿವಿ, ಮನೆಯ ಸರ್ವಿಸ್ ಕೇಬಲ್ ಏನಾಗಿದ್ದವೋ ಗೊತ್ತಿಲ್ಲ. ಕರೆಂಟ್ ಕೊಟ್ಟ ಮೇಲೆ ಗೊತ್ತಾಗುವುದು. ಇಂತಹ ವಾಹನಗಳಿಗೆ ನಗರದಲ್ಲಿ ಓಡಾಡಲು ಪರ್ಮಿಷನ್ ಕೊಟ್ಟವರು ಯಾರು? ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರರು ಎಂದು ತಮ್ಮ ಅಳಲನ್ನ ಹೇಳಿದರು. ಈ ಕುರಿತು ಓಣಿಯ ಮಹಿಳೆಯರು, ಯುವಕರು ಮಾತನಾಡಿದ್ದಾರೆ. ಕೇಳಿ ವೀಕ್ಷಕರೇ. ವರದಿ CRDNKS TV4 ಯಲಬುರ್ಗಾ. ಏನಾಗಲಿ ನಸೀಬ್ ಚಲೋ ಐತ್ರಿ ಅಮ್ಮಾರ. ಇದಕ್ಕೇನ್ ತರಕಾರಿ ಇಲ್ರಿ ಊರಾಗ. ಯಾರು ಹೇಳಾರನು ಇಲ್ಲ, ಏನಿಲ್ಲ. 1 ಗಂಟೆ ಇಲ್ಲಿವರೆಗೂ ನೋಡ್ರಿ, ಇನ್ನೂ ಬೀಳುತ್ತಂತ ಕೇರ್ ಮಾಡುವ ಕೂಡ ಬಿಡ್ರಿ ಅಂತ ಬಿದ್ದು ಕರೆಂಟ್ ಹೋಯ್ತಿ. ಏನ್ ಕತ್ತದ ಬಂದಿದ್ರ ಇಲ್ರಿ? ಬಂದಿದ್ರು. ಮತ್ತೆ ಇದುವರೆಗೆ ಆದ್ರೆ ಏನು ಕಂಬ ತೆರವುಗೊಳಿಸಿಲ್ಲ. ಬೇರೆ ಮುಂದುವರಿಕೆ ಅಂತ ಹೊಂಟ್ರೆ ಯಾರು ಅದಕ್ಕೆ ಬಂದಿಲ್ಲ. ಸಂದರ್ಭಕ್ಕೆ ಒಬ್ರು ಬಂದೇ ಇಲ್ಲ. ಇಷ್ಟೆಲ್ಲ ಆಗೈತೆ ಅಂದ್ಮೇಲೆ ಬದುಕ್ರ ಯಾರ ಮ್ಯಾಗ ಅವ್ರ ಮೇಲೆ ಡಿಪೆಂಡ್ ಇಟ್ರ ಅವರು. ಯಾರ ಮೇಲೆ? ಕಂಪ್ನಿಯರ ಮೇಲೆ. ಅಪಾಯಿಂಟ್ಮೆಂಟ್ ಕೈದಿ ತೆಳಗಿಳಿಸ್ಬೇಕಂತ ಖಬರ್ ಬೇಡ ಅವ್ರಿಗೆ. ಅಲ್ಲ ಇವನ್ನೆಲ್ಲ ಮತ್ ಬೇರೆ ಈ ಮ್ಯಾಗದ ಇರ್ಲಿಲ್ಲ ಅಂದಿದ್ರ. ಇದು ಕೋಟಿಂಗ್ ವೈರ್ ಎಷ್ಟು ಜನ ಸಾಯ್ತಿದ್ವಿ ನಮಗೆ ಹೊರಗಡೆ ಎಲ್ಲರೂ ಸತ್ತ ಹೋಗ್ಬಿಡ್ತಿದ್ವಿ ನಾವು. ಅಷ್ಟು ಜನ ಸಾಯ್ತಿದ್ವಿ. ಇದೊಂದು ಇದ್ದಲ್ಲಿ ಉಳಿದ್ವಿ ನಾವು. ಉಳಿದಿವಿ ಕಾಲಿನ ಬಿದ್ದವು ನೋಡ್ರಿ. ಯಾರು ಎಲ್ಲೆಲ್ಲ ಹೆಂಗ್ ಬಿದ್ದಾವ ನೋಡ್ರಿ. ಎಲ್ಲರೂ ಹೆಣ್ಮಕ್ಳು ಮಾತಾಡ್ರಿ. ಇಲ್ಲೇ ಮಕ್ಕೊಂಡ್ರಿ. ರಾತ್ರಿ ಎಷ್ಟಾಗಿತ್ತು ಅಕ್ಕರ? ಎಷ್ಟೊತ್ತಿನಾಗಿತ್ತು ಟೈಮ್? 1 ಗಂಟೆ ರೀ. ವೈರ್ ಬಿದ್ದಿದ್ದಂತ ತೆಗೆದು ಹೋಗೋದು ಹೊರಕ್ ಬಂದಾರ. ಫ್ಯಾನ್ ಎಲ್ಲ ಪರಿಸ್ಥಿತಿ ನೋಡ್ರಿ. ಏನ್ ಟಚ್ ಆಗಿ ಬಿದ್ದೈತ್ರಿ ಇದು? ಸರ ರಾತ್ರಿ 1 ಗಂಟೆ ಸುಮಾರ ಮೈಕ್ ಕೊಡ. ಈ ಗಾಡಿ ಪಾಸ್ ಮಾಡ್ಬೇಕಾದ್ರೆ ವೈರ್ ಕಟ್ ಆಗೈತೆ ಸರ್. ತಹಸೀಲ್ದಾರ್ ಮತ್ತು PSI ಬಂದು ರಾತ್ರಿನ ವಿಚಾರಣೆ ಮಾಡಿ ಅದ್ರ ಏನೈತಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ. ಎಷ್ಟು ಗಂಟೆ ಆಯ್ತು? ರಾತ್ರಿ 1 ಗಂಟೆ ಸುಮಾರು ಆಗೈತ್ರಿ.
ಜನರಿಗೆ ಬಹುಶಃ ಅದೇನ್ರ ಪ್ಲಾಸ್ಟಿಕ್ ಮೇಲೆ ವೈರ್ಗೆ ಏನ್ರ ಇಲ್ಲ ನಾವೆಲ್ಲರೂ ಸುಟ್ಟು ಕರ್ಕಲಾಗಿ ಹೋಗಿದ್ವಿ. ಮನಿಗ್ ತೊಂದರೆ ಆಗ್ಯಾವ, ಅನಂತರ ಅಲ್ಲಿ ಗುಡಿಗೆ ತೊಂದರೆ ಆಗೈತಿ. ನಮ್ಮೆಲ್ಲ ವಿಕೆ ಸುಟ್ಟವು, ಫೋನ್ಗಳು ಸುಟ್ಟವು. ಎಷ್ಟನೇ ವಾರ್ಡ್ ರೀ? 11ನೇ ವಾರ್ಡ್ ಮುದೋಳ್ ರೋಡ್. ವಿಪೇಸ್ ಎಲ್ಲ ಸುಟ್ಟವು, ಮನಿ ಮೇಲೆ ಬಿದ್ದವ್ರಿ ಕೊಂಬ. ಓನಿ ಒಳಗೆ ಹೋಗನ್ರಿ ಬೇಕಾರ. ಏನ್ ಅಪಾಯ ಆಗಿಲ್ರಿ? ಅಪಾಯ ಏನಾಗಿಲ್ರಿ, ಮನಿಗೆ ಮತ್ತು ಸಾಮಾನುಗಳಿಗೆ ತೊಂದರೆ ವೈರಿಂಗ್ ಎಲ್ಲ ಕಟ್ ಆಗಿ ಈ ತರ ಆಗೈತೆ ನೋಡ್ರಿ ಕೊಂಬ. ಇಷ್ಟೊಂದು ಭಾರಿ ವಾಹನಗಳಿಗೆ ಇಲ್ಲಿ ಪರ್ಮಿಷನ್ ಪರ್ಮಿಷನ್ ಇಲ್ಲ. ಅದು ಪರ್ಮಿಷನ್ ಕೊಟ್ಟು ಯಾಕೆ ಬಂದ್ರ ಅದು ನಮಗ್ ಗೊತ್ತಿಲ್ಲ. ಯಾವ ಕಂಪನಿ ಇರೋದು? ಅಲ್ಲ, ಎದಕ್ ಸೋಲಾರ್ ಏನು ವಿಂಡೋ ಫ್ಯಾನ್ ಇಂದ? ಈ ಮ್ಯಾಗದ್ ಇರ್ಲಿಲ್ಲ ಅಂದಿದ್ರ, ಇದು ಕೋಟಿಂಗ್ ವೈರ್ ಇರ್ಲಿಲ್ಲ ಅಂದ್ರೆ ಎಷ್ಟು ಜನ ಸಾಯ್ತಿದ್ಯೋ ನಮ್ಗೆ ದೇವ್ರ ಹೊರಗಡೆ ನಮ್ಮ ಮಕ್ಕಂಡ್ರಿ ಎಲ್ಲರೂ ಸತ್ತೋಗ್ಬಿಡ್ತಿದ್ವಿ ನಾವು. ಅಷ್ಟು ಜನ ಸಾಯ್ತಿದ್ವಿ. ಇದೊಂದು ಇದ್ದಲ್ಲಿ ಉಳಿದ್ವಿ ನಾವು. ಉಳಿದಿವಿ ಕಾಲಿ ಮೇಲೆ ಬಿದ್ದವು ನೋಡ್ರಿ. ಯಾರು ಎಲ್ಲೆಲ್ಲ ಹೆಂಗ್ ಬಿದ್ದವ್ ನೋಡ್ರಿ. ಸರ್ ಇಲ್ಲೆಲ್ಲ ರಾತ್ರಿ ಎಲ್ಲರೂ ಹೆಣ್ಮಕ್ಳು ಮಾತಾಡ್ರಿ. ಇಲ್ಲೇ ಮಕ್ಕೊಂಡ್ರಿ. ರಾತ್ರಿ ಎಷ್ಟಾಗಿತ್ತು ಅಕ್ಕಾರ? ಎಷ್ಟೊತ್ತಿನಾಗಿತ್ತು ಟೈಮ್? 1 ಗಂಟೆ ರೀ. ವೈರ್ ಬಿದ್ದಿದ್ದಂತ ತೆಗೆದು ಹೋಗೋದು ಹೊರಕ್ ಬಂದಾರ. ಫ್ಯಾನ್ ಎಲ್ಲ ದೊಡ್ಡ ಯಾನ ಬರ್ತಾವ ಸರ್. ದೊಡ್ಡ ಇದಕ್ಕಾಗಿ ಇಲ್ಲಿ ಬರೋಕ್ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಸರ್ ಅವ್ರಿಗೆ? ನಿಮ್ಮ ಹೆಸರೇನ್ರಿ? ಹನುಮಂತ ಸರ್. ಹನುಮಂತ. ವಾರ್ಡ್ ನಂಬರ್ ಎಷ್ಟ್ರಿ? ಹನ್ನೊಂದು ಸರ್. ಅಡ್ರೆಸ್ ಹೇಳ್ರಿ. ಬಣಕರ್ ಸರ್. ಹಿಂಗಾಗಿ ನಾವು ಹೆಂಡ್ರ ಮಕ್ಕಳು ಕಟ್ಕೊಂಡ್ ಇಲ್ಲೇ ಮಕ್ಕೊಂದಿರ್ತೀವಿ ಸರ್. ಈ ತರ ರಾತ್ರಿ 1 ಗಂಟೆಗೆ ಈ ತರ ಬಿದ್ದಿಂದ ಯಾರು ಒಣಗ್ಯಾರ ಸರ್? ಇದಕ್ಕೆ ಈ ತರ ಯಾರು ಪರ್ಮಿಷನ್ ಕೊಡ್ತಾರೆ ಸರ್ ಇವ್ರಿಗೆ? ದೊಡ್ಡ ಗಾಡಿ ಇಲ್ಲೇ ಊರೊಳಗೆ ಬರ್ಬೇಕಾದ್ರ ಅಂದ್ರ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿದ್ರಿ? ಕರ್ಕೊಂಡ್ಬಂದು ಏನೋ ಒಂದು ರಾತ್ರಿ ಯಾರು ಬಂದಿದ್ರಿ? PSIಗಳು ಅಲ್ಲಿ KBR ಬಂದಿದ್ರಿ? ಇದಕ್ಕೇನು ಪರಿಹಾರದ ಏನ್ರ ಹೇಳ್ಯಾರ ನಿಮ್ಗ? ಮನಿಗೆ ಏನ್ ತೊಂದ್ರೆ? ನಿಮ್ ಮನಿ ಕರೆಂಟ್ ನಿಮ್ ಮನಿ ಏನ್ರ ಸುಟ್ಟಿದವ? 3 ಮೀಟರ್ ಸುಟ್ಟವ ಸರ, ತಗಡು ಹೊಡೆದವು ನೋಡಿ ಸರ್. ಎಲ್ಲ ನಮ್ಮೆಲ್ಲ ಕಂಬ ಗಿಂಬ ಎಲ್ಲ ಮುಗಿದೋಗಿತ್ರಿ ಸಂತೆ. ಅಲ್ಲ ಸಾಹೇಬ್ರ, ಈ ಗೈ ಹರಿತಂದ್ರೆ ಇಷ್ಟು ಮೇಲೆ ಬೀಳುತ್ತಾ? ಒಬ್ರು ಅಪಾಯ ಇದ್ರೆ ಕಬರ್ ಬೇಡ ಅವ್ರಿಗೆ. ನಮ್ಮಂತ ಜಲಮತ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಈ ತಾಲೂಕೊಳಗೆ ಯಾರಿಗೂ ಹೇಳೋರು ಕೇಳೋರು ಯಾರಿಲ್ಲ. ಇದಕ್ಕ ತಮ್ಮ ಹೆಸರೇನ್ರಿ? ನನ್ನ ಹೆಸರು ಬಸವರಾಜ್ ಬಾವಿಮನಿ ಅಂತಂದ ಹೇಳಿ. ಇದಕ್ ಪರ್ಮಿಷನ್ ಕೊಟ್ಟಾರ ಯಾರು? ತಹಸೀಲ್ದಾರ್ ಕೊಟ್ಟನು, PSI ಕೊಟ್ಟನು, KBR ಕೊಟ್ಟರು. ಯಾರು ಕೊಟ್ಟರು ಇವ್ರಿಗೆ? ಭಾರಿ ವಾಹನಗಳನ್ನ ಸಿಟಿ ಒಳಗ್ ತರಕ್ ಇವ್ರು ಯಾರು? PWD ಯಾರು ಕೊಟ್ಟರು ಇವ್ರಿಗೆ? AWR ಕೊಟ್ಟಾರ ಪರ್ಮಿಷನ್? ಇವ್ರಿಗೆ ರಾಷ್ಟ್ರ ಹೆದ್ದಾರಿ ಬೇಕು. ಒಳಗೆ ಹೆಂಗ್ ಬರ್ತಾರೆ ಇವ್ರು? ಇವ್ರಿಗೆ ಬರಕ್ ಏನ್ ಪರ್ಮಿಷನ್ ಇದೆ? MR ರೋಡಿಗೆ ಪರ್ಮಿಷನ್ ಇಲ್ಲ. ಯಾವ ಕಾರಣಕ್ಕೆ ಬಂದ್ರು? ಇವ್ರಿಗೆಲ್ಲ ಯಾರಿದಾರೆ ಹಿಂದ್ಗಡೆ? ದುಡ್ಡಿಗೋಸ್ಕರ ತಾವು ತಿನ್ನೋದೆಲ್ಲ ಮಾಡ್ಕೊಂಡು ನಮ್ಮಂತ ಹೆಂಡ್ರ ಮಕ್ಕಳೆಲ್ಲ ಜೀವ ತಗೋತಿದ್ರಲ್ಲ ಇವರು. ಬಹುಶಃ ವೈರಿನ ಮೇಲೆ ಅದು ಕವರ್ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಸುಟ್ಟು ಕರ್ಕಲಾಗ ಕೇಳಾರ ಯಾರಿಲ್ವಾ ಇಲ್ಲಿ ಯಲಬುರ್ಗೊಳಗ? ಏನ್ರ ಮಾಡ್ಬೋದ ಯಲಬುರ್ಗೊಳಗ? ಇದಕ್ಕ ಸುತ್ತ ಪರಿಹಾರ ದೊರಕಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಇಲ್ರಿ? ಬಂದಿದ್ರು. ಮತ್ತೆ ಇದುವರೆಗೆ ಆದ್ರೆ ಏನು ಕಂಬ ತೆರವುಗೊಳಿಸಿಲ್ಲ? ಮಾಡ್ತೀವಿ ಅಂದ್ರೆ ಅದು ಏನೋ ಬೇರೆ ಮುಂದುವರಿಕೆಂತ ಹೊಂಟ್ರೆ ಯಾರು ಅದಕ್ಕೆ ಬಂದಿಲ್ಲ. ಸಂದರ್ಭಕ್ಕೆ ಒಬ್ಬರು ಬಂದೇ ಇಲ್ಲ. ಇಷ್ಟೆಲ್ಲ ಆಗೈತೆ ಅಂದ್ಮೇಲೆ KBR ಅವ್ರ ಮೇಲೆ ಡಿಪೆಂಡ್ ಇಟ್ರ ಅವ್ರು. ಯಾರ ಮೇಲೆ? ಕಂಪ್ನಿಯರ ಮೇಲೆ. ಅಪಾಯ ಮಟ್ಟಕ್ಕೆ ಐತಿ ತೆಳಗಿಳಿಸ್ಬೇಕಂತ ಖಬರ್ ಬೇಡ ಅವ್ರಿಗೆ. ಅಲ್ಲ, ಇವನ್ನೆಲ್ಲ ಮತ್ ಬೇರೆ
ನಿಂದ್ರ ಪರಿಸ್ಥಿತಿ ನೋಡ್ರಿ ಇದ್ರದ್ದು. ಏನ್ ಟಚ್ ಆಗಿಬಿದ್ದೈತ್ರಿ ಇದು ಸರ ರಾತ್ರಿ 1 ಗಂಟೆ ಸುಮಾರು ಮೈಕ್ ಕೊಡ ಈ ಗಾಡಿ ಪಾಸ್ ಮಾಡ್ಬೇಕಾದ್ರೆ ಮೇಲ್ ಕೊಡ್ರಿ ಹಿಡ್ತಾರ ನಾನು ಹಿಡ್ತಾರ ವೈರ್ ಕಟ್ ಆಗೈತೆ ಸರ್. ತಹಸೀಲ್ದಾರ್ ಮತ್ತು PSI ಬಂದು ರಾತ್ರಿನ ವಿಚಾರಣೆ ಮಾಡಿ ಅದ್ರ ಏನೈತಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ. ಎಷ್ಟು ಗಂಟೆ ಆಯ್ತ್ರಿ ರಾತ್ರಿ 1 ಗಂಟೆ ಸುಮಾರು ಆಗೈತ್ರಿ. ಜನರಿಗೆ ಬಹುಶಃ ಅದೇನ್ರ ಪ್ಲಾಸ್ಟಿಕ್ ಮೇಲೆ ವೈರ್ಗೆ ಏನ್ರ ಇಲ್ಲ ನಾವೆಲ್ಲರೂ ಸುಟ್ಟು ಕರ್ಕಲಾಗಿ ಹೋಗಿದ್ವಿ. ಮನಿಗ್ ತೊಂದ್ರೆ ಆಗ್ಯಾವ, ಅನಂತರ ಅಲ್ಲಿ ಗುಡಿಗೆ ತೊಂದ್ರೆ ಆಗೈತಿ. ನಮ್ಮೆಲ್ಲ ವಿಕೆ ಸುಟ್ಟವು, ಫೋನ್ಗಳು ಸುಟ್ಟವು. ಎಷ್ಟನೇ ವಾರ್ಡ್ ರೀ 11ನೇ ವಾರ್ಡ್ ಮುದೋಳ್ ರೋಡ್ ಎಲ್ಲ ಸುಟ್ಟವು. ಮನಿ ಮೇಲೆ ಬಿದ್ದವ್ರಿ ಕೊಂಬ. ಒಳಗೆ ಹೋಗನ್ರಿ ಬೇಕಾರ ನಿಮಗಂತ. ಏನ್ ಅಪಾಯ ಆಗಿಲ್ರಿ? ಅಪಾಯ ಏನಾಗಿಲ್ರಿ, ಮನಿಗೆ ಸಾಮಾನುಗಳಿಗೆ ತೊಂದ್ರೆ ಆಗ್ಯಾವ. ವೈರಿಂಗ್ ಎಲ್ಲ ಕಟ್ ಆಗಿ ಈ ತರ ಆಗೈತೆ ನೋಡ್ರಿ ಕೊಂಬ. ಇಷ್ಟೊಂದು ಭಾರಿ ವಾಹನಗಳಿಗೆ ಇಲ್ಲಿ ಪರ್ಮಿಷನ್ ಇರೋದು. ಪರ್ಮಿಷನ್ ಇಲ್ಲ. ಅದು ಪರ್ಮಿಷನ್ ಕೊಟ್ಟು ಯಾಕೆ ಬಂದಿರೋದು ನಮಗ್ ಗೊತ್ತಿಲ್ಲ. ಯಾವ ಕಂಪನಿ ಇರೋದು? ಕಂಪ್ನಿ ಯಾವ್ದು ಗೊತ್ತಿಲ್ರಿ. ಅಲ್ಲ ಎದಕ್ ಸೋಲಾರ್ ವಿಂಡೋ ಫ್ಯಾನ್ ಇಂದ ಫ್ಯಾನ್ ಇದ್ರಿ.